ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಮದುವೆ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ. ಇಲ್ಲಿ ನೋಡಿದ್ರೆ ಭೂಮಿ ಕೂಡ ತುಂಬ ಖುಷಿಯಿಂದ ಮೈದುನನ್ನ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದಾಳೆ. ದೇವಯಾನಿ ಮಾತ್ರ ತನ್ನ ಪ್ರಯತ್ನವನ್ನು ಬಿಡ್ತಾ ಇಲ್ಲ. ಒಂದೊಂದೇ ಸಂಚುಗಳನ್ನು ಮಾಡ್ತಾನೆ ಇರ್ತಾಳೆ. ಹಾಗೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇರ್ತಾರೆ ಮನೆಯಲ್ಲಿ. ಅಲ್ಲಿಗೆ ನಮ್ಮ ದೊಡ್ಡ ಸಾಬ್ರು ಕೂಡ ಓಡಿ ಬರ್ತಾರೆ. ಬಂದ ತಕ್ಷಣ ಭೂಮಿ ಅಂತ ಓಡಿ ಬರ್ತಾರೆ. ಹೇಳಿ ದೊಡ್ಡ ಸಾಹೇಬ್ರಿ ಅಂತ ಹೇಳ್ತಾರೆ. ಸ್ವೀಟ್ ತಗೋ ಅಂತ ಹೇಳ್ತಾರೆ. ಸ್ವೀಟಾ? ಯಾಕೆ ಸಾಹೇಬ್ರಿ, ಏನು ಶ್ರವಣ ಸ್ವೀಟ್ ತಂದುಬಿಟ್ಟಿದೆಯಾ, ಏನೋ ವಿಶೇಷ ಅಂತ ಎಲ್ಲರೂ ಹೀಗೆ ಕೇಳ್ತಿರ್ತಾರೆ. ಭೂಮಿ ಮೊದಲು ಏನು ತಿನ್ನು ಅಂತ ಹೇಳ್ಬಿಟ್ಟು ಭೂಮಿಗೆ ತಿನ್ನಿಸ್ತಾರೆ. ದೊಡ್ಡ ಸಾಹೇಬ್ರಿ ಅಂತ ಹೇಳ್ಬಿಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ಆಗ ಅಜಿತ್ಗೂ ಕೂಡ ಒಂಥರ ಶಾಕ್ ಆಗುತ್ತೆ. ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಏನಾಯಿತು ಶ್ರವಣ, ಹೇಳಬಾರ್ದಾ ಅಂತ ಹೇಳಿದಾಗ, ನಮ್ಮ ಭೂಮಿ ಫಸ್ಟ್ ಎಕ್ಸಾಮಲ್ಲಿ ಫಸ್ಟ್ ಪೊಲೀಸ್ ಆಗುವಂಥ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾಳೆ. ಭೂಮಿ ನಿಜಕ್ಕೂ ಖುಷಿ ಆಗುತ್ತೆ. ಹೌದಾ, ನಿಜವಾಗ್ಲೂ? ಅಯ್ಯೋ ಭೂಮಿ ಅಂತ ಹೇಳ್ಬಿಟ್ಟು ನೀನೇನೋ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ಟೆ, ಆದರೆ ನಾನು ಹೇಳಿರೋ ಎಕ್ಸಾಮಲ್ಲಿ ಪಾಸ್ ಆಗೋದು ಯಾವಾಗ ಅಂದಾಗ, ನಿಮ್ಮ ಎಕ್ಸಾಮಾ? ಏನತ್ತೆ ಅದು ಅಂತ ಕೇಳ್ತಾಳೆ. ನೆನಪು ಮಾಡ್ಕೊ ಅಂದಾಗ, ಅದೇ ಮಗುಬೇಕು ಅಂತ ಕೇಳಿರ್ತಾರೆ. ಓ ಅದಮ್ಮ, ಆಗುತ್ತೆ ಒಬ್ಬನೇ ಹೇಳೋದಲ್ಲ ಕಣೋ, ಇಬ್ಬರು ಸೇರಿ ಹೇಳಬೇಕು ಅಲ್ವಾ? ಹ್ಞೂ ಅಂತ ಇಬ್ಬರು ಹೇಗೋ ಸಂಗೀತಮ್ಮನ ನೈಸ್ ಮಾಡಿ ಹಾಕ್ಬಿಡ್ತಾರೆ ಅವ್ರ ತಲೆ ಮೇಲೆ. ಇನ್ನು ಎಲ್ಲರೂ ಕೂಡ, ಭೂಮಿ ನೋಡು, ಹೇಗೂ ರಿಟರ್ನ್ ಎಕ್ಸಾಮ್ ಅಂತೂ ಪಾಸ್ ಆಗಿದೆಯಾ, ಫಿಸಿಕಲ್ಲು ಸ್ವಲ್ಪ ಟಫ್ ಇರುತ್ತೆ, ನೀನು ಹೇಳ್ಕೊಂಡಂಗೆ ಇರೋದಿಲ್ಲ, ಇರೋದಿಲ್ಲ. ಸೊ ನೀನು ಪ್ರಯತ್ನ ಪಡಬೇಕು. ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತಂದರೆ ನೀನು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಎಲ್ಲ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ಆಯಿತು ಸಾಹೇಬ್ರೆ ಅಂತ ಹೇಳ್ತಾಳೆ. ಈ ಕಡೆ ಓಡಿ ಬರ್ತಾಳೆ. ಯಾರು? ನಮ್ಮ ಅಜಿತ್ ಅವರ ಅಕ್ಕ ಬರ್ತಾಳೆ. ಅಪ್ಪು ಬಂದಾಗ, ಯಾಕೋ ಅವಳ ಹೆಸರು ಬೇಗ ಬರಲಿಲ್ಲ. ಅಪ್ಪು ಬಂದಾಗ ಏನಾಗುತ್ತೆ ಅಂತಂದರೆ, ಅಜ್ಜಿ, ಮಾವ, ಅಮ್ಮ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಹ್ಯಾಪಿಯಾಗಿ ಬರ್ತಾಳೆ. ಏನು ಇವಳು ಹಿಂಗೆ ಬರ್ತಾಳೆ, ಹಿಂಗೋಯ್ತಾಳೆ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೇಳ್ತಾರೆ. ಏನಪ್ಪ ಮಾಡೋದು, ನನಗೇನೋ ಇಲ್ಲೇ ಇರಬೇಕು ಅಂತ ಆಸೆ. ಒಂದು ಕಾಲ್ವರೆಗೆ ಇಡ್ತಾ ಇರ್ತೀನಿ. ಅಮ್ಮ ನೋಡಿದ್ರೆ ಒಂದು ಕಾಲು ಒಳಗಿಟ್ರೆ ಅದನ್ನೂ ತೆಗೆದು ಎರಡೂ ಕಾಲನ್ನು ಎತ್ತಿ ಹೊರ್ಗಾಕ್ತಾಳಲ್ಲಪ್ಪ, ಏನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಈ ರೀತಿ ಅಪ್ಪನ ಆಡ್ಕೊತಾ ಇರ್ತಾರೆ. ಗಂಡು ಮಗ ಬೇಕು ಅಂತ ಆಸೆ ಇಟ್ಕೊಂಡು ಹುಟ್ಟಿರೋವಂಥ ಹೆಣ್ಮಗಳು ಇವಳು ಒಂಥರ ಗಂಡು ಇದ್ದಂಗೆ ನಮ್ಮ ಮನೆಗೆ ಅಂತ ಶ್ರವಣವರು ಕೂಡ ಹೇಳ್ತಾರೆ. ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಕಣೆ, ಒಬ್ಬಳೇ ಬಂದಿದೆಯಲ್ಲೇ ನೀನು, ಎಲ್ಲೇ ನಿನ್ನ ಗಂಡ ಅಂತ ಕೇಳಿದಾಗ ಅದು ಅಪ್ಪು ಹೇಳ್ತಾಳೆ, ಅದು ಅವರು ಬಿಸ್ನೆಸ್ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳ್ತಾಳೆ. ನೀನು ಮನೆಯಲ್ಲಿ ಮೈದಿನ ಮದುವೆ ಆದರೂ ಕೂಡ ಬಂದಿಲ್ಲ ಅಂದರೆ ಹೇಗೆ ಅಪ್ಪು? ಅಮ್ಮ, ಬರ್ದಿರೋ ಹಳೆನ ಬಗ್ಗೆ ವಿಚಾರಿಸ್ತಿದ್ಯಾ, ಬಂದಿರೋ ಮಗಳ ಬಗ್ಗೆ ವಿಚಾರಿಸಲ್ವಾ ನೀನು? ಈಗ ನಾನು ಬಂದಿದ್ದೀನಿ ತಾನೇ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾಳೆ. ಆಯಿತು ಬಿಡು ಮಾರೈತಿ ಅಂತ ಹೇಳ್ತಾರೆ. ಇನ್ನು ಅಂಜುಗೆ ಮೆಹಂದಿ ಹಾಕ್ತಾ ಇರ್ತಾರೆ ನಮ್ಮ ಸಂಗೀತಮ್ಮನವರು. ತುಂಬ ಚೆನ್ನಾಗಿ ಹಾಕ್ತಾ ಇರ್ತಾರೆ. ಹಾಕ್ತಿರ್ಬೇಕಾದ್ರೆ, ವಾವ್ ಅಮ್ಮ, ಏನಿದು, ಎಲ್ಲಿ ಬಚ್ಚಿಟ್ಟಿದೆ ಇದನ್ನು, ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಡಿಸೈನ್ ಎಲ್ಲ, ವಾವ್ ಸೂಪರ್ ಅಂದ ತಕ್ಷಣ, ಹ್ಞೂ ಕಣೋ, ನಾನೇನಾದರೂ ಇದನ್ನು ಇಡನ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಬಂದ್ಬಿಟ್ಟು ನನಗೆ ಮೆಹಂದಿ ಹಾಕು, ನಿನಗೆ ಮೆಹಂದಿ ಹಾಕು ಅಂತ ಕುಂತ್ಕೋತಾ ಇದ್ರು. ಇನ್ನು ಅಡುಗೆ ಕೆಲಸ ಮಾಡೋದು ಯಾವಾಗ ಅಂದಾಗ, ಈಗ ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ ನೀನು ಸೀಕ್ರೆಟು. ಎಲ್ಲರೂ ಬಂದು ಕೇಳ್ತಾರೆ, ನಾನು ಫ್ರೀ ಇರಬೇಕಲ್ಲ ಅಂತ ಹೇಳಿ ಈ ರೀತಿ ಕಾಲ ಹೇಳ್ತಾ ಇರ್ತಾರೆ. ಸಂಗೀತನಿಗೆ ನಮ್ಮ ಇವರು ಮೆಹಂದಿ ಹಾಕ್ತಾ ಇರ್ತಾರೆ. ಯಾರು? ಭೂಮಿ ಮೆಹಂದಿ ಹಾಕ್ತಿರ್ಬೇಕಾದ್ರೆ ಅಲ್ಲಿಗೆ ನಮ್ಮ ನಚ್ಚಿ ಬರ್ತಾನೆ. ವಾವ್ ಅದಕ್ಕೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಹಾಕಿದ್ದೀರಾ ಅಮ್ಮ, ನಿಮಗಿಂತಲೂ ಅದಕ್ಕಿಂತ ತುಂಬ ಚೆನ್ನಾಗಿ ಹಾಕಿದ್ದಾಳೆ ಅಂತ ಹೇಳಿದಾಗ, ಮುಜವಾಯಿ ಸಾಕು, ನನಗಿಂತ ಚೆನ್ನಾಗಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ನಾನೇ ಭೂಮಿ ಕಲಿಸಿರೋದು ಅಲ್ವೇನೆ ಭೂಮಿ ಅಂತ ಕೇಳ್ತಾರೆ. ಭೂಮಿ ಸುಮ್ಮನೆ ಇರ್ತಾಳೆ. ಈ ಕಡೆ ಅಂಜು ಇದ್ದವಳು, ಅಂಜು ಸೂಪರ್ ಅಲ್ವಾ ಅಂತ ಹೇಳಿದ ತಕ್ಷಣ, ಮತ್ತೇನೋ ಸರಿ ಎದಳೆ, ಅದು ನನ್ನ ಚಡಿ ಅಂತ ಹೇಳ್ತಾರೆ, ಜಾಗ ಅಂತ ಹೇಳ್ತಾರೆ ಅಪ್ಪುಗೆ. ಏನೋ ಅಮ್ಮೋರ್ ಗಂಡ ಆಗಿಬಿಟ್ಟಿದೆಯಾ, ಈಗಲೇ ನನ್ನ ಜಾಗ ಅಂತೀಯ, ಎಜರ್ಗೋ ಅಂತ ಹೇಳ್ಬಿಟ್ಟು ಅಕ್ಕ ತಮ್ಮ ಜಗಳ ಮಾಡ್ಕೋತಿರ್ತಾರೆ. ಏನೋ ಅಮ್ಮೋರ್ ಗಂಡನ? ಹಾಗೇನಿಲ್ಲ ಅಂತ ಹೇಳಿದಾಗ, ಹಾಗೇನಿಲ್ಲ ಅಪ್ಪು, ಇವರು ಹೇಳಿದ್ದನ್ನೆಲ್ಲ ಮರೆತು ಬಿಡ್ತಾರೆ ಅಂದಾಗ, ಮರೆಯೋದ, ನಾನೇನು ಮರ್ತೆ ಅಂಚು ಅಂತ ಕೇಳ್ತಾನೆ. ಹಳ್ಳಿಗೆ ಹೋದಾಗ ಏನು ಹೇಳಿದ್ದೆ, ನನ್ನ ಕೈಗೆ ಮೆಹಂದಿ ಹಾಕ್ತೀನಿ ಅಂತ ಹೇಳಿದ್ದೆ ತಾನೆ, ಆದರೆ ಅಂತಂದಾಗ, ಅಷ್ಟೇ ತಾನೇ, ಈಗ ಹಾಕ್ತೀನಿ ಸರಿ ಅಮ್ಮ ಅಂದಾಗ, ನಾನು ಚೆನ್ನಾಗಿ ಹಾಕಿದ್ದೀನಿ, ಅದನ್ನೇನಾದರೂ ನೀನು ಹಂಗೆ ಹಿಂಗೆ ಮಾಡಿಬಿಟ್ಟು ಏನಾದರೂ ಅಳಿಸಿದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಸಂಗೀತ ಆವಾಜ್ ಆಗ್ತಿರ್ತಾಳೆ. ಏನಮ್ಮ ಇದು ರೆಬಲ್ ಆಗಿಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಶಾಕ್ ಆಗುತ್ತೆ. ಆಗ ರಾಮ್ ಅವರು ಒಂದು ಮಾತು ಹೇಳ್ತಾರೆ, ಸಂಗೀತನ ಕಾಲೇಜಲ್ಲೆಲ್ಲ ರೌಡಿ ಸಂಗೀತ ಅಂತ ಕರಿತಾ ಇದ್ರು ರೀ, ನನ್ನ ರೌಡಿ ಅಂದರೆ ಅಷ್ಟೇ ಸುಮ್ಮನೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲರೂ ಖುಷಿ ಆಗಿರುತ್ತೆ. ಖುಷಿ ಆಗಿರಬೇಕಾದ್ರೆ ಎಲ್ಲಿಂದೋ ಒಂದು ಸೌಂಡು ಬಂದು ಕೇಳುತ್ತೆ, ಪಟಾರ್ ಅಂತ. ಸೊ ಇವರಿಬ್ಬರು ಕೋಳಿ ಜಗಳ ಅಂತೂ ಹಾಗೆ ಇದ್ದಿದ್ದೆ, ಗಂಡ ಹೆಂಡತಿ ಕೋಳಿ ಜಗಳ ಅಂತೂ ಹಾಗೆ ಕಂಟಿನ್ಯೂಸ್ ಆಗಿರುತ್ತೆ. ಭೂಮಿಗೆ ಅಜಿತ್ ಹೇಳೋದು, ಅಜಿತ್ಗೆ ಭೂಮಿ ಹೇಳೋದು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸೌಂಡ್ ಬಂದಾಗ ಭೂಮಿ ತಲೆ ಸುತ್ತ ಬೀಳ್ತಾಳೆ. ಸೊ ಆ ಸೌಂಡ್ ಏನು ಎತ್ತ ಅನ್ನೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.